ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಜೈಕಾರ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಎಂಬರ್ಥದಲ್ಲಿ ಮಾತನಾಡಿದ ಯತೀಂದ್ರ. ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾದ ಸಿದ್ದು ಪುತ್ರ ಯತೀಂದ್ರ ಹೇಳಿಕೆ. ಡಿಕೆ ಶಿವಕುಮಾರ್ಗೆ ಸ್ಪರ್ಧೆಯೊಡ್ಡಲು ಸತೀಶ್ ಹೆಸರು ತೇಲಿ ಬಿಡ್ಲಾಯ್ತಾ? ಡಿಕೆಶಿಗೆ ಅಧಿಕಾರ ತಪ್ಪಿಸಲು ಸಿದ್ದರಾಮಯ್ಯ ಬಣ ರಣತಂತ್ರಕ್ಕಿಳಿತ. ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಈಗ ಇನ್ನೇನು ರಾಜಕೀಯ ನೋಡಿ, ಅವ್ರು ಹೇಳಿದ್ದು ಅಹಿಂದ ನಾಯಕ ಮುಖ್ಯಮಂತ್ರಿ ಅಂತಲ್ಲ, ಕೆಪಿಸಿ ಅಧ್ಯಕ್ಷ ವಹಿಸ್ಬೇಕಂತ ಹೇಳಿಲ್ಲ. ಅವ್ರು ಹೇಳಿದ ಅದರಲ್ಲಿ ತಪ್ಪೇನಿಲ್ಲ. ಈ ರಾಜ್ಯದಲ್ಲಿ ಅಹಿಂದ ನಾಯಕ ಸಂಘಟನೆ ಬಹಳ ಅವಶ್ಯಕತೆ ಇದೆ. ಸಿಎಂ ಪೋಸ್ಟ್ ಆಗಲಿ, ಕೆಪಿಸಿ ಅಧ್ಯಕ್ಷ ಪೋಸ್ಟ್ಗೆ ಸಂಬಂಧಪಟ್ಟಂತ ವಿಚಾರ ಇಲ್ಲ. ಅವರಲ್ಲಿ ಅಹಿಂದ ನಾಯಕ ಹೇಳಿದ್ದಾರೆ, ಅದು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಹಿಂದಿನಿಂದ ಒಂದು ವಾಡಿಕೆ ಇದೆ. ದೇವರಾಜ್ ಅರಸಿದ್ದಾರೆ, ನಾಯಕ ವಹಿಸಿ ಬಂದರು, ಬಂಗಾರಪ್ಪನವ್ರು ಬಂದರು, ಖರ್ಗೆಜಿ ಬಂದರು, ಅದಾದ ನಂತರ ಸಿದ್ದರಾಮಯ್ಯ ಬಂದರು. ಅದಾದ ನಂತರ ಯಾರು ಒಬ್ರು ಅಹಿಂದ ನಾಯಕ ವಹಿಸಲೇಬೇಕು, ಆ ದೃಷ್ಟಿಯಲ್ಲಿ ಅವ್ರು ಹೇಳಿದ್ದಾರೆ ಅಷ್ಟೇ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಹಿಂದ, ನಮ್ಮ ವೋಟ್ ಬ್ಯಾಂಕು ಅಹಿಂದಾನೆ. ಸೊ ಅದರಲ್ಲಿ ಬಹುಸಂಖ್ಯಾತರು ಇರ್ತಾರೆ. ಅವ್ರಿಗೆ ನೂರಕ್ಕೆ ನೂರೇನು ವಿರೋಧ ಮಾಡೋದಿಲ್ಲ. ಅವರು ಅಪ್ಪರ್ ಕಾಸ್ಟ್ನವ್ರು ಕೂಡ ನಮ್ಮ ಜೊತೆ ಇರ್ತಾರೆ, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇರ್ತಾರೆ. ಸೊ ಯಾವುದೇ ಜಾತಿಯವರು ಒಂದೇ ಪಕ್ಷಕ್ಕೆ ಸೀಮಿತವಾಗಿರಲ್ಲ, ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಸೊ ನಾವು ಯಾರೋ ನೇತೃತ್ವ ಇದ್ದ ಜೊತೆಗೆ ಇತರನ್ನು ಕೂಡ ಗೌರವದಿಂದ ಕಾಣುವಂತ ಕೆಲಸ ಮಾಡಬೇಕಾಗಿದೆ. ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ, ಆದರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. 28 ಕ್ಲೇಮ್ ಅಂತ ಹೇಳಿರಲ್ಲ, ಮತ್ತೆ ಈಗ ಎಲ್ಲರ ಜೊತೆಗೂಡಿ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ತದೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿ. ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗಬೇಡ್ದು ಅಂತ ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳಬೇಡ್ದು, ಅವ್ರು ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನಿರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂಥೇಳಿ ನಾನೇನು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದೇ ಧರ್ಮ. ನಾವಿಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೆ ಏನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ, ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ. ಇದನ್ನೆಲ್ಲ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಥ್ ನಾರಾಯಣ ಅವರು ಬಿಜೆಪಿಯಿಂದ, ರಾಜುಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರದೇ ಮೊದಲನೇ ಪ್ರತಿಕ್ರಿಯೆ ತೆಗೆದುಕೊಳ್ತೇನೆ ನಾನು. ಏನು ನಾಗರಾಜ್ ಯಾದವ್ ಅವರೇ, ಸಿದ್ದರಾಮಯ್ಯನವರ ಉತ್ತರಾಧಿಕಾರತ್ವ ಫಿಕ್ಸ್ ಆಯ್ತಾ? ಅವರ ಪುತ್ರರೇ ಘೋಷಣೆ ಮಾಡಿದ ಮೇಲೆ ಇನ್ನೇನಿದೆ? ಇಲ್ಲ, ನೀವು ಮೊದಲು ನಿಮ್ಗೆ ಅಭಿನಂದನೆ ತಿಳಿಸ್ಬೇಕು. ಮೊದಲು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಯಾಕಂದ್ರೆ ಬಹಳ ಕನ್ಫ್ಯೂಷನ್ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸರಿಯಾದ ಕ್ಲಾರಿಟಿ ಕೊಡಬೇಕಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥದ್ದು, ನಮ್ಮದೇ ಪಕ್ಷ ಶಾಸಕರಲ್ಲಿ ಹೇಳಿಕೆ ಬಗ್ಗೆ ನನಗನ್ಸೋದು ಯತೀಂದ್ರ ಅವರು ಕ್ಲಾರಿಟಿ ಕೊಡಕ್ಕೆ ಹೋಗಿದ್ರು, ಬಟ್ ಮತ್ತಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಅಂತ. ನೋ, this is Nagaraj Yadav. Confusion create madake. No, this is Nagaraj Yadav. Nagaraj Yadav will not create confusion. Yes, no confusion. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.